ರಾಜ್ಯದಲ್ಲಿ ಕಾಂಗ್ರೆಸ್ ಮುಂದಿನ ಲೋಕಸಭಾ ಎಲೆಕ್ಷನ್ಗೆ ಬೇಕಾದಂತ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಆದರೆ ಸಂಭವನೀಯ ಪಟ್ಟಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ಹೈಕಮಾಂಡ್ ರಾಜ್ಯ ಕಾಂಗ್ರೆಸ್ ನಾಯಕರ ಕಾರ್ಯವೈಖರಿಯ ಬಗ್ಗೆ ಅಸಮಾಧಾನಗೊಂಡಿದೆ ಅನ್ನೋ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಸಚಿವರಿಗೆ ಸಂಭವನೀಯ ಪಟ್ಟಿಯನ್ನು ರೆಡಿ ಮಾಡಿ ಎನ್ನುವಂಥ ಸೂಚನೆಯನ್ನು ಕೊಡಲಾಗಿತ್ತು. ಆದರೆ ಸಚಿವರು ಅದರ ಬಗ್ಗೆ ಯೋಚನೆನೇ ಮಾಡಿಲ್ಲ. ಸ್ಕ್ರೀನಿಂಗ್ ಕಮಿಟಿ ಸಭೆಯಲ್ಲಿ ಈ ಬಗ್ಗೆ ಸುರ್ಜೇವಾಲಾ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. 2 ತಿಂಗಳು ಕಳೆದು ಹೋಯಿತು ನಿಮಗೆ ಹೇಳಿ, ಆದರೆ ಸಂಭವನೀಯ ಪಟ್ಟಿ ರೆಡಿ ಆಗಿಲ್ಲ ಅಂತ ಅವರು ಗರಂ ಆಗಿದ್ದಾರೆ. ಕೆಪಿಸಿಸಿ ಕಚೇರಿಯಲ್ಲಿ ನಡೆದಂಥ ಕಾಂಗ್ರೆಸ್ ಸ್ಕ್ರೀನಿಂಗ್ ಕಮಿಟಿ ಸಭೆಯಲ್ಲಿ ಸುರ್ಜೇವಾಲಾ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ನೇರ ಸಂಪರ್ಕದಲ್ಲಿ. ಹರೀಶ್, ಈಗ ಸಂಭವನೀಯ ಪಟ್ಟಿಯನ್ನು ಕೊಡೋದಕ್ಕೆ ಸಚಿವರಿಗೆ ಯಾಕಷ್ಟೊಂದು ಸಮಸ್ಯೆ? ಅಂದರೆ ತಾನು ಸ್ಪರ್ಧೆ ಮಾಡಬೇಕಾ, ತನ್ನವರನ್ನ ಸ್ಪರ್ಧಿಸೋದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕಾ? ಈ ಗೊಂದಲನ ಇದಕ್ಕೆ ಕಾರಣ ಆಗಿರೋದು? ರಕ್ಷತ್, ಬಹಳ ಮುಖ್ಯವಾಗಿರುವಂತದ್ದು ಲೋಕಸಭಾ ಚುನಾವಣೆಗೆ ಕೆಲವೇ ದಿನಗಳಲ್ಲಿ ಕೂಡ, ಅಂದ್ರೆ ಮಾರ್ಚ್ ತಿಂಗಳಲ್ಲಿ ಅದು ಕೋಡ್ ಆಫ್ ಕಂಡಕ್ಟ್ ಕೂಡ ಜಾರಿ ಆಗ್ತಿದೆ ಅನ್ನುವಂಥದ್ದು. ಆದ್ರೆ ಅಷ್ಟರೊಳಗಡೆ ಅಭ್ಯರ್ಥಿಗಳ ಘೋಷಣೆಗೆ ಸಂಬಂಧಪಟ್ಟಂಗೆ ಹೈಕಮಾಂಡ್ ಕೂಡ ಸಾಕಷ್ಟು ತರಾತುರಿಯಲ್ಲಿ ಸಿದ್ಧತೆಯನ್ನು ನಡೆಸ್ತಾ ಇರುವಂತದ್ದು. ಆದ್ರೆ ಎಲ್ಲ ಒಂದ್ ಕಡೆ ಇನ್ನೂ ಕೆಲವು ಸಚಿವರು ಆಯಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿಯನ್ನು ರವಾನೆ ಮಾಡದಿರುವಂತಹ ಹಿನ್ನೆಲೆಯಲ್ಲಿ ಕೂಡ ಸಾಕಷ್ಟು ತೀವ್ರ ಅಸಮಾಧಾನಕ್ಕೆ ಕಾರಣ ಆಗಿರುವಂತದ್ದು. ನಿನ್ನೆ ಕೆಪಿಸಿಸಿ ಕಚೇರಿಯಲ್ಲಿ ನಡೆದಂತಹ ಸ್ಕ್ರೀನಿಂಗ್ ಕಮಿಟಿ ಸಭೆಯಲ್ಲಿ ಖುದ್ದು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಆಗಿರುವಂತಹ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ತೀವ್ರ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಕೇಳ್ಬರ್ತಿದೆ. ಯಾಕಂತಂದ್ರೆ ಈಗಾಗಲೇ ಹಲವರು ಕೊಟ್ಟಿದ್ದಾರೆ, ಇನ್ನು ಕೆಲವರು ಯಾಕೆ ಆ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂಗೆ ಸಂಭವನೀಯರ ಹೆಸರನ್ನ ಇನ್ನೂ ಕೊಟ್ಟಿಲ್ಲ, ಯಾಕೆ ಇಷ್ಟು ತಡ ಆಗ್ತಿದೆ? 2 ತಿಂಗಳಾದ್ರೂ ಕೂಡ ಇನ್ನೂ ಕೂಡ ಆ ಪಟ್ಟಿಯನ್ನು ಕೊಡುವಂತ ಒಂದು ಪ್ರಯತ್ನ ಆಗಿಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಯಾಕಿಷ್ಟು ನಿರ್ಲಕ್ಷ್ಯ ಅನ್ನುವಂತ ನೇರವಾದಂತ ಮಾತನ್ನ ಸಿಎಂ ಸಿದ್ದರಾಮಯ್ಯ ಮತ್ತೆ ಡಿಸಿಎಂ ಡಿಕೆ ಶಿವಕುಮಾರ್ ಮುಂದೆ ಸುರ್ಜೇವಾಲಾ ಅವರು ಇಟ್ಟರು ಅನ್ನುವಂತ ಮಾತುಗಳು ಕೇಳ್ಬರ್ತಾ ಇರೋದು. ಆದ್ರೆ ಇನ್ನು 2 ದಿನಗಳಲ್ಲಿ ಸಂಭವನೀಯರ ಅಭ್ಯರ್ಥಿಗಳ ಒಂದು ಪಟ್ಟಿಯನ್ನ ರವಾನೆ ಮಾಡಲೇಬೇಕು ಅನ್ನುವಂತ ತಾಕೀತನ್ನು ಕೂಡ ನಿನ್ನೆ ಮಾಡಿದ್ದಾರೆ. ಹಾಗಾಗಿ ಸಂಬಂಧಪಟ್ಟರು ಯಾರೆಲ್ಲ ಇನ್ನೂ ಸಂಭವನೀಯ ಅಭ್ಯರ್ಥಿಗಳ ಪಟ್ಟಿಯನ್ನು ರವಾನೆ ಮಾಡಿಲ್ಲ ಕೆಪಿಸಿಸಿಗೆ, ಅಂತಹ ಸಚಿವರಿಗೆ ನೇರವಾಗಿ ಕೂಡ ಸಿಎಂ ಮತ್ತೆ ಡಿಸಿಎಂ ಇಬ್ರು ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾತುಗಳು ಕೇಳಿಬರ್ತವೆ. 2 ದಿನಗಳಲ್ಲಿ ಸಂಭವನೀಯ ಅಭ್ಯರ್ಥಿಗಳ ಪಟ್ಟಿಯನ್ನು ಕೊಡಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ತಾಕೀತಾಗಿರುವಂತದ್ದು. ಯಾಕಂತಂದ್ರೆ ಈ ತಿಂಗಳ ಅಂತ್ಯದೊಳಗಡೆ ಶತಾಯಗತೆಯ ಪಟ್ಟಿಯನ್ನ ಘೋಷಣೆ ಮಾಡಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಇರುವಂತದ್ದು. ಚುನಾವಣೆಗೆ ಇನ್ನ 1.5-2 ತಿಂಗಳು ಮಾತ್ರ ಬಾಕಿ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ನಾವು ತರಾತುರಿಯಲ್ಲಿ ಇದು ಮಾಡುವುದು ಬೇಡ, ಬಿಡುಗಡೆ ಮಾಡೋದು ಬೇಡ. ಸೊ ಆದಷ್ಟು ಒಂದು ಸಮಯಾವಕಾಶ ಕೊಟ್ಟು ಅವರ ಕ್ಷೇತ್ರದಲ್ಲಿ ಕೆಲಸ ಮಾಡ್ಕೊಂಡು ಗೆಲ್ಲುವಂತ ಒಂದು ಹಿನ್ನೆಲೆಯಲ್ಲಿ ಕೂಡ ನಾವು ಲೆಕ್ಕಾಚಾರದಲ್ಲಿ ನಾವು ಪಟ್ಟಿಯನ್ನು ಬಿಡುಗಡೆ ಮಾಡಬೇಕು ಅನ್ನುವಂಥದ್ದು. ಆದ್ರೆ ಇನ್ನು ಸಚಿವರು ಇನ್ನು ಪಟ್ಟಿಯನ್ನೇ ಕೂಡ ಕೆಪಿಸಿಸಿ ರವಾನೆ ಆಗದೆ ಇರುವಂತಹ ಹಿನ್ನೆಲೆಯಲ್ಲಿ ತೀವ್ರ ಅಸಮಾಧಾನವನ್ನು ಕೂಡ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯವರು ಕೂಡ ತೋರಿಸಿರುವಂತದ್ದು. ರಕ್ಷತ್, ಧನ್ಯವಾದ ಹರೀಶ್ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.